ಹಲೋ ನಮಸ್ತೆ ಕೆರ್ ಸ್ಕ್ವಾಡ್, ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನೊಂದ್ ಕಡೆ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಚಾರ್ಮುಡಿ ಘಾಟಿ ಹೋಗ್ತಾ ಇದ್ದೀನಿ. ನಿಮ್ಮ ಸ್ವಲ್ಪ ಜನ ಹೇಳ್ಬೋದು ಚಾರ್ಮುಡಿ ಘಾಟಲ್ಲಿ ಏನಿದೆ ಅಲ್ಲೇನ್ ಟ್ರಿಪ್ ಮಾಡ್ತೀಯಾ ಅಂತ. ಆತರ ಹೇಳೋರಿಗೆ ಹೇಳಿ, ಜಸ್ಟ್ ಕಿಡಿಂಗ್, ಆತರ ಹೇಳಕ್ ಆಗಲ್ಲ. ಚಾರ್ಮುಡಿ ಘಾಟಿಗೆ ಆಕ್ಚುಲಿ ನಾನು ತುಂಬಾ ದಿವಸದಿಂದ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ, ಹಾಗಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮಗೆ ವಿಡಿಯೋ ನೋಡೋಕೆ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ, ನನ್ನ ಬೆಸ್ಟ್ ಲೆವೆಲ್ ಟ್ರೈ ಮಾಡ್ತೀನಿ ನಿಮಗೆ ಚೆನ್ನಾಗಿ ತೋರ್ಸೋಕೆ ವಿಡಿಯೋನ. ಸೊ ಲೆಟ್ಸ್ ಗೋ. ಓಕೆ, ಇವಾಗ ಮನೆಯಿಂದ ಹೊರಟಿದ್ದೀನಿ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಸೊ ಮ್ಯಾಪ್ ಪ್ರಕಾರ ಇನ್ನು 3 hours 9 minutes ಆಗುತ್ತೆ. ಓಕೆ, ಫ್ಯೂಯಲ್ ಸ್ಟೇಷನಿಗೆ ಬಂದೆ. ಫಿಲ್ ಅಪ್ ಮಾಡ್ಕೊಂಡು ಹೋಗೋಣ. ಗಾಡಿ ಆಲ್ಮೋಸ್ಟ್ ಫುಲ್ ಫ್ಯೂಯಲ್ ಅಪ್ ಆಗಿದೆ. ಸ್ವಲ್ಪ ರೋಡ್ ಬಗ್ಗೆ ಗಮನ ಕೊಡೋಣ. ರೂಟು ಎಲ್ಲೆಲ್ಲಿಗೆ ಹೋಗೋದಂತ ದೇವರನ್ನೇ ಗೊತ್ತಿಲ್ಲ ನನಗೆ. ಬಟ್ ನಾನಿವಾಗ ತೀರ್ಥಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಶಿವಮೊಗ್ಗ ಟು ತೀರ್ಥಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಇದು ಎಲ್ಲಿಗೆ ಹೋಗಿ ಇಲ್ಲಿ ಕ್ರಾಸ್ ಆಗುತ್ತೆ ಅಂತ. ತುಂಬ ದಿನದಿಂದ ನನಗಿದೊಂದು ಆಸೆ ಇತ್ತು ಹೋಗಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಫ್ರೆಂಡ್ಸಿಗೆಲ್ಲ ಕೇಳ್ತಾ ಇದ್ದೆ ಹೋಗೋಣ ಅಂತ. ಸೊ ಅವರಿಗೆಲ್ಲ ಬ್ರೋ ಅಲ್ಲಿಗೆ ಹೋಗಿ ಏನು ಮಾಡ್ತೀಯ ಬ್ರೋ, ಬೇರೆ ಲೊಕೇಶನ್ಸಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಹಾಗೇನಿಲ್ಲ, ನನಗೆ ಡೆಸ್ಟಿನೇಷನ್ ಮ್ಯಾಟ್ರ್ ಆಗೋಲ್ಲ. ನಾವು ಹೋಗೋದು ನಮಗೆ ಇಷ್ಟ ಆಗಬೇಕು ಲೊಕೇಶನ್ನು. ಸೊ ಟ್ರಾವೆಲ್ನ ಎಂಜಾಯ್ ಮಾಡಿದ್ರೆ ಮಾತ್ರ ಡೆಸ್ಟಿನೇಷನ್ ಎಂಜಾಯ್ ಮಾಡೋಕ್ಕಾಗೋದು. ಅದಕ್ಕೆ ಒಬ್ಬನೇ ಹೊರಟಿದ್ದೀನಿ. ಸೋಲೋ ರೈಡೇ ತುಂಬ ಬೆಟರ್ ಆ್ಯಕ್ಚುಲಿ. ರಿಸ್ಕೇ ಇರಲ್ಲ. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅವ್ರು ಲೇಟ್ ಆಯಿತು, ಇವ್ರು ಲೇಟ್ ಆಯಿತು ಅಂತ. ನಿಮಗೆ ಯಾವಾಗ ಬೇಕೋ, ನಿಮಗೆ ಎಷ್ಟೊತ್ತಿಗೆ ಬೇಕೋ ಆರಾಮ್ಸೆ ಎದ್ದು ಹೋಗ್ಬೋದು. ಸೊ ಅದಕ್ಕೆ ನಾನು ಸೋಲೋ ರೈಡ್ನ ಪ್ರಿಫರ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಹಾಗಾಗಿ ಸೋಲೋ ಬೆಸ್ಟ್. ಐ ವಿಲ್ ಟ್ರಾವೆಲ್ ಸೋಲೋ ಫ್ರಮ್ ನೌ ಆನ್. ಬೆಳಗ್ಗೆಯಿಂದನೂ ಮಳೆ ಏನಿಲ್ಲ, ಸೊ ಅದೊಂದು ಒಳ್ಳೆಯದಾಯಿತು. ಮಳೆ ಗಿಡ ಬಂದರೆ ರೈನ್ ಕೋಟೆಲ್ಲ ಹಾಕಬೇಕು, ಸ್ವಲ್ಪ ಅದು ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ. ಸೊ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫುಲ್ಲು ಕೋಲ್ಡ್ ಆಗಿದೆ. ಒಳ್ಳೆ ಟೀ ಮತ್ತು ಬೋಂಡ ತಿನ್ನೋಕ್ಕೆ ಮಸ್ತ್ ವೆದರ್ ಆಗಿದೆ. ನೋಡಿ ಫಸ್ಟು ಸೇತುವೆ ಹೇಗಿದೆ ಅಂತ ನೋಡಿ. ಫುಲ್ಲು ನೀರಿದೆ. ಇದು ತುಂಗಾ ನದಿ. ತುಂಬ ಮಳೆ ಬಿದ್ದಿದ್ದಕ್ಕೆ ಹೆವಿ ನೀರು ತುಂಬಿದೆ. ಆ ಕಡೆಯಿಂದ ನೋಡಿ ಹೇಗೆ ಕಾಣುತ್ತೆ ಅಂತ. ನೋಡಿ ಈ ಕಡೆಯಿಂದ ಅಷ್ಟೇ ಫುಲ್ಲು ನೀರು ತುಂಬಿದೆ. ರೂಟ್ ಅಪ್ಡೇಟ್. ತೀರ್ಥಹಳ್ಳಿ ರೋಡಿಂದ ಇವಾಗ ಮುಡುಬಾ ಸೇತುವೆ ಅಂತ ಒಂದು ಬರುತ್ತೆ, ಇಲ್ಲಿಗೆ ಬಂದಿದ್ದೀನಿ ಈಗ. ಮುಡುಬಾ ಸೇತುವೆಯಿಂದ ನೆಕ್ಸ್ಟು ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. 2 hours 25 minutes ಇನ್ನೂ ಟ್ರಾವೆಲಿಂಗು. 104 kilometers ಇದೆ. ಈ ರೋಡ್ ಸ್ವಲ್ಪ ಚಿಕ್ಕದಾಗಿದೆ. ಎದುರುಗಡೆಯಿಂದ ಬಸ್ ಗಿಸ್ ಏನಾದ್ರು ಬಂದರೆ ಸ್ವಲ್ಪ ಹುಷಾರಾಗಿರಬೇಕು, ಬಸ್ ಅಥವಾ ಲಾರಿ. ಸೋ ಫಾರ್ ಸೋ ಗುಡ್. ಇದೊಂದು ಒಳ್ಳೆ ಕಾರ್ನರಿಂಗ್ ಇರೋಂಥ ರೋಡ್ ಸಿಕ್ಕಿದೆ. ಮಸ್ತಾಗಿದೆ ಮತ್ತು ರೋಡು. ಇನ್ನು 72 kilometers ಇದೆ. ಟೈಮ್ ಇವಾಗ 10 ಆಗಿದೆ ಟೈಮು. ಕಾರ್ನರಿಂಗಲ್ಲಿ ಒಳ್ಳೆ ಮಸ್ತಾಗಿ ಬಗ್ಗಿಸ್ಕೊಂಡು ಓಡಿಸ್ತಾ ಇದ್ದೀನಿ. ಸ್ಪೀಡ್ ಲಿಮಿಟು 30 ಇದೆ, ಬಟ್ ಆರಾಮ್ಸೆ 50-60 ಕ್ರೂಸ್ ಮಾಡ್ಬೋದು. ರೋಡ್ ನೋಡಿ ಹೇಗಿದೆ ಅಂತ ಮಸ್ತಾಗಿ. ಚಾರ್ಮುಡಿಗೆ ಇನ್ನೂ 72 kilometers ಇದೆ. ಹಲೋ ಎವ್ರಿವನ್. ಈ ಕ್ಲಿಪ್ಪಲ್ಲಿ ಫುಲ್ ವಾಯ್ಸೇ ಇಲ್ಲ, ವಾಯ್ಸ್ ಎಗರೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಗೋಪ್ರೋ ತಗೊಂಡ್ಮೇಲೆ ಅನ್ಭವಿಸ್ಲೇಬೇಕು. ಗೋಪ್ರೋ ಜೊತೆಗೆ ಪ್ರಾಬ್ಲಮ್ಸ್ ಬರುತ್ತೆ. ಈ ಕ್ಲಿಪ್ಪಲ್ಲಿ ತುಂಬ ಹೇಳಿದ್ದೀನಿ. ಏನು ಹೇಳಿದ್ದೀನಿ ಅಂದರೆ, ಈ ಲೊಕೇಶನ್ಗೆ ಬಂದ ತಕ್ಷಣ ಫುಲ್ ಸೀನರಿನೇ ಚೇಂಜ್ ಆಯಿತು. ಎಲ್ಲಿ ನೋಡಿದ್ರು ಗ್ರೀನರಿ. ಬೇಲಿ ಮಾಡುವಂಥ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಗಿಡಗಳನ್ನೇ ಬೇಲಿ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡೋಕ್ಕೂ ಅಷ್ಟೇ ಐ ಪ್ಲೀಸಿಂಗ್ ಆಗಿದೆ. ಫುಲ್ ಗ್ರೀನ್. ಈ ಕ್ಲಿಪ್ಪಲ್ಲಿ ಕಲರ್ ಗ್ರೇಡಿಂಗೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಂಜಾಯ್ ಮಾಡಿ.
ಚಾರ್ಮುಡಿ ಘಾಟ್ ಎಂಟ್ರೆನ್ಸಿಗೆ ಇನ್ನೊಂದು 20 ಕಿಲೋಮೀಟ್ರ್ ಇರಬೇಕಾದ್ರೆ ಫುಲ್ಲು ಫಾಗ್ ಸ್ಟಾರ್ಟ್ ಆಯಿತು. ಎಲ್ಲ ಕಡೆ ಮಂಜು ತುಂಬಿಕೊಂಡು ಫುಲ್ಲು ನೋಡೋಕ್ಕೆ ಬ್ಯೂಟಿಫುಲ್ ಆಗಿತ್ತು. ಮಾತ್ರ ಮಂಜು ಯಾವ ರೇಂಜಿಗಿತ್ತು ಅಂದರೆ ರಸ್ತೆನೇ ಕಾಣಿಸ್ತಿರ್ಲಿಲ್ಲ, ಸುತ್ತಮುತ್ತ ಏನೂ ಕೂಡ ಕಾಣಿಸ್ತಿರ್ಲಿಲ್ಲ. ವಿಡಿಯೋಗಿಂತ ನಾನಲ್ಲಿದ್ದವನಿಗೆ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತದು. ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ಆಗಿತ್ತು ವೆದರು, ಮತ್ತು ನೋಡೋದಕ್ಕೆ ಮಾತ್ರ ಬ್ಯೂಟಿಫುಲ್ ಸ್ವರ್ಗ ಫೀಲ್ ಇತ್ತು. ನೋಡಿ ಸಣ್ಣ ಫಾಲ್ಸ್ ಇದೆ ಇಲ್ಲಿ, ವಾಪಸ್ ಬರ್ತಾ ತೋರಿಸ್ತೀನಿ ನಿಮಗೆ. ಏನು ಕಾಣಿಸ್ತಿದೆ ಅಂತ ನಿಂತಿದ್ದೀರಾ? ಆ್ಯಕ್ಚುಲಿ ಕಾಣಿಸ್ತಿದೆ ಇಲ್ಲಿ ಏನೋ ಲೈಟಾಗಿ ಕಾಣಿಸ್ತಾ ಇದೆ. ಓಹೋ ಫಾಲ್ಸ್ ನೈಸ್. ಇಲ್ಲ ನೋಡಿ, ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಫುಲ್ ಮುಚ್ಚಾಕಿಟ್ಟಿದ್ದಾರೆ. ಎಲ್ಲ ಕಾರ್ನರ್ಸಲ್ಲಿ ಫುಲ್ ಸ್ಪೀಡಲ್ಲಿ ಬರ್ತಾವ್ರೆ. ಸ್ಪೀಡಲ್ಲಿ ಬರಬೇಡ್ರೋ, ಗೊತ್ತಾಗಲ್ಲ ರೋಡು, ಫುಲ್ ಫಾಗ್ ಇದೆ. ಇಲ್ಲೊಂದು ಸಣ್ಣ ಫಾಲ್ಸ್ ಇದೆ ನೋಡಿ, ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ, ಕ್ರೇಜಿ. ಮಸ್ತಾಗಿದೆ ಫಾಲ್ಸ್. ನೋಡೋಣ ನೋಡೋಣ ನೋಡೋಣ. ಅಲ್ಲಿ ನೋಡಿದ್ರೆ ಅನ್ಸುತ್ತೆ ನೀವು, ಪೊಲೀಸ್ ಎಲ್ಲ ಬಂದರು. ಪೊಲೀಸ್ ಬಂದ ತಕ್ಷಣ ಎಲ್ಲ ಓಟ, ಪೊಲೀಸ್ ಬಂದು ದಂಡ ಹಾಕಿರೋ ಕಷ್ಟ ಅಂತ ಎಲ್ಲ ಎದ್ದು ಬಿದ್ದು ಓಟ. ಎಲ್ಲ ಸ್ನಾನ ಮಾಡ್ತಾಯಿದ್ರು ಫಾಲ್ಸ್ ಹತ್ರ. ಏನು ಮಾಡೋಕ್ಕಾಗಲ್ಲ, ಪೊಲೀಸರು ಅಷ್ಟೇ ನಮ್ಮ ಸೇಫ್ಟಿಗೋಸ್ಕರನೇ ಮಾಡೋದು. ಅವ್ರು ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ದಂಡಂ ದಶಗುಣಂ ಅಂತಾರಲ್ಲ, ಪನಿಷ್ಮೆಂಟ್ ಇಲ್ದೈತೆ ಯಾರು ಕಲಿಯಲ್ಲ. ಹಾಗೆ ನಮಗೇನು ಹೆಚ್ಚು ಕಮ್ಮಿ ಆದರೆ ಅವರೇ ಅಲ್ವಾ ನಮ್ಮ ಸೇಫ್ ಮಾಡೋಕ್ಕೆ ಬರೋರು.
ನನಗಂತೂ ಫುಲ್ಲು ಸುತ್ತಮುತ್ತ ನೋಡೋದೇ ಆಗಿದೆ. ರಸ್ತೆ ಮೇಲೆ ಚೂರು ಗಮನವೇ ಇಲ್ಲ. ಸ್ಲೋವಾಗಿ ಹೋಗ್ತಾ ಇದ್ದೀನಿ, ಅದಕ್ಕೆ 30 ಹೋಗ್ತಾ ಇದ್ದೀನಿ. ಜಸ್ಟ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಾರ್ಮುಡಿ ಘಾಟು ಅಷ್ಟೊಂದೇನು ಎಕ್ಸ್ಟ್ರೀಮ್ ಆಗೇನಿಲ್ಲ. ಅಂದರೆ ರಸ್ತೆ ಎಲ್ಲ ದೊಡ್ಡ ಇದೆ, ಹಾಗಾಗಿ ಅಷ್ಟೊಂದೇನಿಲ್ಲ. ಲ್ಯಾಂಡ್ ಸ್ಲೈಡ್ ಆಗೋ ಒಂದು ತೊಂದರೆ ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ನಮಸ್ತೆ ಸರ್. ಈ ಥರ ವೆಹಿಕಲ್ಸು ಅಷ್ಟೇ ಸ್ವಲ್ಪ ಡೇಂಜರು. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಆಗುಂಬೆ ಘಾಟೆ ಅಷ್ಟೇನು ಎಕ್ಸ್ಟ್ರೀಮ್ ಏನಿಲ್ಲ. ಚಾರ್ಮುಡಿ ಘಾಟಲ್ಲಿ ನಿಮಗೆ ಬೇಜಾನ್ ಫಾಲ್ಸ್ಗಳು ಸಿಗ್ತವೆ. ನೀವು ಹಾಗೆ ಎಲ್ಲದಕ್ಕೂ ನಿಲ್ಲಿಸ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟೊಂದಿದೆ. ಅದೇ ಬ್ಯೂಟಿ ಆಫ್ ಚಾರ್ಮುಡಿ. ನಿಮಗೇನಾದ್ರು ಮಳೆಗಾಲ ಮುಗಿಯೋ ಒಳಗೆ ಒಂದು ಸಲ ಬಂದು ಹೋಗೋಕ್ಕಾದರೆ ಚಾರ್ಮುಡಿ ಘಾಟಿಗೆ ಒಂದು ಸಲ ಬನ್ನಿ. ತುಂಬ ಚೆನ್ನಾಗಿದೆ, ಎಕ್ಸ್ಟ್ರೀಮ್ ಚೆನ್ನಾಗಿದೆ. ಮಳೆ ಇರಬೇಕಾದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬೈಕಲ್ಲಿ ನೆನ್ಕೊಬರೋ ಆಸೆ ಇದ್ದರೆ ಬನ್ನಿ, ಮಜಾ ಇರುತ್ತೆ. ಇಲ್ಲ ನೆನೆಯೋಕ್ಕೆ ಆಸೆ ಇಲ್ಲ ಅಂದರೆ ಕಾರಲ್ಲಿ ಬನ್ನಿ, ಕಾರಲ್ಲೂ ಮಜಾ ಇರುತ್ತೆ. ಜಸ್ಟ್ AC ಆಫ್ ಮಾಡ್ಕೊಂಡು ವಿಂಡೋ ಓಪನ್ ಮಾಡಿ ಸಾಕು. ಆರಾಮ್ಸೆ ನಿಮಗೆ ವೆದರ್ ಫೀಲ್ ಆಗುತ್ತೆ. ಬಟ್ ನಿಮಗೆ ಪ್ರಾಪರ್ ಫೀಲ್ ಆಗಬೇಕು ಅಂದರೆ ಜಸ್ಟ್ ಗ್ರ್ಯಾಬ್ ಎ ಬೈಕ್ ಆ್ಯಂಡ್ ಕಮ್ ಅಷ್ಟೇ. ಯಾವುದೋ ದೇವಸ್ಥಾನ ಇದೆ, ಯಾವ ದೇವಸ್ಥಾನ ಗೊತ್ತಿಲ್ಲ. ದೇವ್ರ ಕಪ್ಪಳಪ್ಪ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಸ್ವಲ್ಪ ಫಾಗ್ ಏನಾದ್ರು ಕ್ಲಿಯರ್ ಆಗಿದ್ದರೆ ಸ್ವಲ್ಪ ತೋರಿಸ್ಬೋದಿತ್ತು ನಿಮಗೆ ಆ ಕಡೆ ಸೈಡ್ ಹೇಗಿದೆ ನೇಚರು ಅಂತ, ಗುಡ್ಡ ಬೆಟ್ಟ ಎಲ್ಲ ಹಿಂಗೆ ಕಾಣುತ್ತೆ ಅಂತ. ಬಟ್ ಫುಲ್ಲು ಫಾಗ್ ತುಂಬ್ಕೊಂಡಿದೆ. ಈ ವಿಡಿಯೋದಲ್ಲಿ ನಿಮ್ಗೊಂದು ಚಾಲೆಂಜು. ಈ ವಿಡಿಯೋದಲ್ಲಿ ನಾನು ಎಷ್ಟು ಸಲ ಫಾಗ್ ಅಂತ ಹೇಳಿದ್ದೀನಿ ಅಂತ ಕೌಂಟ್ ಮಾಡಿ ಹೇಳಿ ನೋಡೋಣ. ಯಾರು ಸ್ವಲ್ಪ ಕ್ಲಿಯರ್ ಆಗ್ತಾಯಿದೆ ನೋಡಿ, ಅದೆಲ್ಲ ಗುಡ್ಡ ಕಾಣಿಸ್ತಾ ಇದೆ. ಸ್ವಲ್ಪ ಕ್ಲೀನ್ ಆಗ್ತಾ ಇದೆ. ಇವಾಗ ಖರಾಬ್ ಲೊಕೇಶನ್ ಮಳೆ ಬರ್ತಾಯಿದೆ. ರೈನ್ ಗೇರ್ಸ್ ಹಾಕೊಬೇಕಾ ನೋಡೋಣ. ಸ್ವಲ್ಪ ಮೂವ್ ಆಗೋಣ. ಮಳೆ ನಿಂತಿಲ್ಲ ಅಂದರೆ ಹಾಕ್ಕೊಳ್ಳೇಬೇಕಾಗತ್ತೆ. ಫುಲ್ಲು ಪ್ಯಾಕ್ ಆಗಿದ್ದೀನಿ, ಸ್ಟಿಫ್ ಆಗಿಬಿಟ್ಟಿದೆ ಬಾಡಿ ಎಲ್ಲ. ರೈನ್ ಜಾಕೆಟ್ ಮತ್ತು ರೈನ್ ಪ್ಯಾಂಟ್ ಹಾಕ್ಕೊಂಡಿದ್ದಕ್ಕೆ ಕ್ಯಾಮ್ರಾ ಮೈಕ್ ಹಾಕಿದ್ದೀನಿ ಮತ್ತು ಅಡಾಪ್ಟರ್ ಹಾಕಿದ್ದೀನಿ ಕ್ಯಾಮ್ರಾಗೆ. ಮಳೆ ಬಿದ್ದರೆ ಹೋಗುತ್ತೆ. ಬಟ್ ಅದನ್ನು ನೋಡ್ತಾ ಹೋದರೆ ಒಳ್ಳೆ ವಾಯ್ಸ್ ಕ್ವಾಲಿಟಿ ಬರೋಲ್ಲ. ಮೈಕ್ ತೆಗಿಬೇಕಾಗತ್ತೆ, ಅಡಾಪ್ಟರ್ ತೆಗಿಬೇಕಾಗತ್ತೆ, ಕ್ವಾಲಿಟಿ ಡೌನ್ ಆಗುತ್ತೆ, ಮೈಕ್ ವಾಯ್ಸ್ ಕೇಳಲ್ಲ. ಯಾಕಣ ಬದುಕಬೇಕಂತ ಆಸೆ ಇಲ್ಲ? ಹೋಗ್ರ ಸೈಡಿಗ್ರೆ. ಕೆಂಪು ಮುಖದ ಕೋತಿ. ವಾವ್, ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲಿ ನೋಡಿ. ಹತ್ತಿರಕ್ಕೆ ಹೋಗೋಣ ತಡೀರಿ. ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲಿ ಫಾಲ್ಸು ನೋಡಿ ಹೆಂಗಿದೆ ಅಂತ. ಪೊಲೀಸ್ ನಿಂತಿದ್ದಾರೆ, ಇಲ್ಲಿ ಯಾರು ನಿಲ್ಲಬಾರ್ದು ಅಂತ. ಬಟ್ ಹೆಂಗೆ ಕಾಣಿಸ್ತಿದೆ ನೋಡಿ. ಹೈವೇ ಪೆಟ್ರೋಲ್ ನಿಂತಿದ್ದಾರೆ, ಇಲ್ಲಿ ಯಾರು ನಿಲ್ಲದೆ ಇರೋ ಥರ ಮಾಡೋಕ್ಕೆ. ನಿಂತರೆ ದೊಡ್ಡದಾದ ಫೈನ್ ಬೀಳುತ್ತೆ. ನೋಡಿ ಸಣ್ಣ ಫಾಲ್ಸ್ ಇದೆ ಇಲ್ಲೆಲ್ಲ ಕಲ್ಲು ಬೀಳೋದು ಜಾಸ್ತಿ, ಹಾಗಾಗಿ ಇಲ್ಲಿ ಯಾರಿಗೂ ನಿಲ್ಲಕ್ಕೆ ಬಿಡಲ್ಲ. ಕಲ್ಲು ಮೇಲ್ಗಡೆಯಿಂದ ಬರೋಷ್ಟೊತ್ತಿಗೆ ಹೆವಿ ಸ್ಪೀಡಲ್ಲಿರುತ್ತೆ. ಬಂದು ಹೊಡೆದ್ರೆ ಪಕ್ಕ ಯಾವನು ಬದುಕಲ್ಲ. ಹಾಗಾಗಿ ಎಲ್ಲ ಕಡೆ ಪೊಲೀಸ್ ನಿಂತಿದ್ದಾರೆ, ಯಾರು ಟೂರಿಸ್ಟ್ ನಿಲ್ಲದೆ ಇರೋ ಥರ ಮಾಡೋದಕ್ಕೆ. ಓಕೆ ನೋಡಿ, ಲಾಸ್ಟ್ ಟೈಮ್ ವಾಟರ್ಫಾಲ್ ನೋಡ್ಕೊಬೇಡಿ. ಘಾಟಿ ಫುಲ್ಲು ಇಳಿದ್ಬಿಟ್ಟು ಈಗ ವಾಪಸ್ ಹತ್ತುತ್ತಾ ಇದ್ದೀನಿ. ಒಂದು 10 ಕಿಲೋಮೀಟ್ರ್ ಹತ್ತಿಬಿಟ್ಟು ಮತ್ತೆ ಫ್ಯೂಯಲ್ ಅಪ್ ಮಾಡಿಕೊಂಡು, ಗಾಡೀಲಿ ಆಲ್ರೆಡಿ ಫ್ಯೂಯಲ್ ಕಮ್ಮಿ ಆಗಿದೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಲೈಕ್ ತುಂಬ ಇಂಪಾರ್ಟೆಂಟ್ ವಿಡಿಯೋಗೆ. ಒಂದು ವಿಡಿಯೋ ರೀಚ್ ಆಗೋಕ್ಕೂ ಅಷ್ಟೇ ಲೈಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಧ್ಯ ಆದರೆ ಕಮೆಂಟ್ಸ್ ಮಾಡಿ ನಿಮ್ಮ ಥಾಟ್ಸು, ಅಥವಾ ಇನ್ನು ಇಂಪ್ರೂವ್ಮೆಂಟ್ಸ್ ಏನಾದ್ರು ಸಜೆಷನ್ಸ್. ಇಂಪ್ರೂವ್ಮೆಂಟ್ಸಿಗೆ ನಾನು ಯಾವಾಗಲೂ ಓಕೆ, ಸಜೆಷನ್ಸ್ ಕೊಡಿ, ಮಾಡ್ತೀನಿ. ಇವತ್ತಿನ ಡೇ ವರ್ತ್ ಇಟ್, ವೇಸ್ಟ್ ಆಗಲಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಮನೇಲೇ ಇದ್ದಿದ್ರೆ ಇವತ್ತಿನ ದಿನ ಸುಮ್ಮನೆ ವೇಸ್ಟ್ ಆಗ್ತಿತ್ತು. ಒಂದು ಸಂಡೇ ಸುಮ್ಮನೆ ವೇಸ್ಟ್ ಆಗ್ತಿತ್ತು. ಸಂಡೇ ನಾನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ವೀಕ್ಲಿ ಒನ್ಸ್ ಟ್ರಾವೆಲ್ ಮಾಡಿ ಸಾಧ್ಯ ಆದರೆ, ಇಲ್ಲ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಟ್ರೈ ಮಾಡಿ. ತುಂಬ ಬ್ಯುಸಿ ಇದ್ದರೆ ಮೈಂಡ್ ರಿಯಲಿ ರಿಫ್ರೆಶ್ ಆಗುತ್ತೆ.